ನಮಸ್ಕಾರ ಆಪತ್ ಬಂದವರೇ, ಹೇಗಿದ್ದೀರಾ ಎಲ್ಲರೂ? ಸೊ ಮಹಾಕುಂಭಮೇಳದ ಎಪಿಸೋಡ್ಗಳು ಏನಿದೆ ಅದೆಲ್ಲ ಮುಗಿದೋಗಿ ಸುಮಾರು 15 ದಿನ ಆಗಬೇಕಾಯಿತು. ಬಟ್ ಆದರೆ ಅವೆಲ್ಲ ಕರೆಕ್ಟಾಗಿ ವೀಡಿಯೋ ಎಡಿಟಿಂಗ್ ಮಾಡೋಕ್ಕೆ ನನಗೆ ಟೈಮ್ ಸಿಗ್ತಾ ಇಲ್ಲ. ಸೊ ಹಾಗಾಗಿ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಸೊ ಈ ಒಂದು ವೀಡಿಯೋದಲ್ಲಿ ಬರ್ತಾ ಇರೋಂಥ ಪಾರ್ಟ್ 2 ಆಗಿ ಬರ್ತಾ ಇದೆ, ಪಾರ್ಟ್ 1 ಪಾರ್ಟ್ 2 ಆಗಿ ಬರ್ತಾ ಇದ್ದಾವೆ. ಸೊ ಈ ಒಂದು ವೀಡಿಯೋದಲ್ಲಿ ಏನಪ್ಪ ಅಂದ್ರೆ ವಿಶೇಷತೆ, ಪ್ರತಿಯೊಬ್ಬರು ಮಹಾಕುಂಭಮೇಳದಲ್ಲಿ ಜೀವಿಸಿರೋ ರೀತಿಯ ವಿವರಣೆ ಮಾಡಿದ್ದಾರೆ. ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮಹಾಕುಂಭಮೇಳದಲ್ಲಿ ಅವರು ಹೇಗೆ ಪಾಲ್ಗೊಂಡಿದ್ರು ಮಹಾಕುಂಭಮೇಳದಲ್ಲಿ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಾರೆ. ಸೊ ಅದನ್ನು ನಾವು ಸಹ ನೋಡ್ಕೊಂಬರೋಣ. ಯಾರ್ಯಾರು ಹೊಸ್ದಾಗಿ ನೋಡ್ತಾರೆ ಅವರು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ಲಾಗನ್ನ ಕ್ಲಿಕ್ ಮಾಡಿ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಸೊ ಕೆಲಸದ ಒತ್ತಡದಿಂದ ವೀಡಿಯೋ ಎಡಿಟಿಂಗ್ ಮಾಡೋಕ್ಕಾಗಿರಲಿಲ್ಲ. ಬನ್ನಿ ಒಂದ್ಸತಿ ವೀಡಿಯೋನ ನೋಡ್ಕೊಂಬರೋಣ. ಹಾಯ್, ಹಲೋ, ನಮಸ್ಕಾರ ಆಪತ್ ಬಂದವರೇ, ಹೇಗಿದ್ದೀರಾ? ಸೊ ನಾನು ನಿಮ್ಮ ಪ್ರೀತಿಯ ಕಲ್ಪದ ನಾಡು ತುಮಕೂರು ವಿನೋದ್ ಮಾಡುವ ನನ್ನ ಹೆಸರುಗಳು. ವೆಲ್ಕಮ್ ಟು ಮೈ ಚಾನಲ್ ಮಿಸ್ಟರ್ 360 ಟ್ರಾವೆಲ್. ಸೊ ಮಹಾಕುಂಭಮೇಳ 3 ವರ್ಷಕ್ಕೊಮ್ಮೆ, 6 ವರ್ಷಕ್ಕೊಮ್ಮೆ, 12 ವರ್ಷಕ್ಕೊಮ್ಮೆ, 144 ವರ್ಷಕ್ಕೊಮ್ಮೆ ನಡೆಯುವಂಥ ಕುಂಭಮೇಳಕ್ಕೆ ನಾವು ಸುಮಾರು ಏನಿಲ್ಲ ಅಂದರೆ 30 ಜನ ಹೋಯ್ತು. ಆದರೆ ನಮ್ಮ ಬಜೆಟ್ ಎಷ್ಟಿತ್ತು, ಏನು ನಮ್ಮ ಒಂದು ಒಪಿನಿಯನ್ ಏನು ಮತ್ತು ನನ್ನ ಎಕ್ಸ್ಪೀರಿಯನ್ಸ್ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ಕೊಡ್ತೀವಿ. ಹಾಗೆಯೇ ಕಳೆದ ವೀಡಿಯೋಗಳನ್ನ ನೋಡಿದ್ದೀರಾ ನೀವು ಅಂದ್ಕೊಳ್ತೀನಿ. ಯಾಕೆಂದರೆ ಒಂದು ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಮೆಮೊರಬಲ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಯಾಕೆಂದರೆ ನಾವು ಹೋಗಿದ್ದು ಸಂಗಮ ಮತ್ತು ನಾಗಸಾಧುಗಳು, ಸಂತರು ಎಲ್ಲ ನೋಡೋದಕ್ಕೆ ಅಂತಲೇ ನಾವು ಹೋಗಿದ್ದು. ಒಂದೇ ಸ್ಥಳದಲ್ಲಿ ನಾವು ಸಹ ಒಂದು ಸಾಕ್ಷಿಯಾದಂತಲೇ ಹೇಳ್ಬೋದು. 144 ವರ್ಷಕ್ಕೊಮ್ಮೆ ಬರೋವಂಥ ಈ ಒಂದು ಮಹಾಕುಂಭಮೇಳ ದಟ್ಸ್ ಬ್ಯೂಟಿಫುಲ್ ಅಂತಲೇ ಹೇಳ್ಬೋದು ಗುರು. ಯಾಕೆಂದರೆ ಮುಂದೆ ಬರುವಂಥ ಮಹಾಕುಂಭಮೇಳಕ್ಕೆ ನಾವು ಇರ್ತೀವೋ ಇಲ್ವೋ ಗೊತ್ತಿಲ್ಲ, ಬಟ್ ಆದರೆ ಈಗಿನ ಪ್ರೆಸೆಂಟಲ್ಲಿ ನಾವಿದ್ದೀವಲ್ಲ, ಸೊ ಅದು ನಮ್ಮ ಪ್ರೌಡ್ ಫೀಲ್ ಅಂತಲೇ ಹೇಳ್ಬೋದು. ಸುಮಾರು 7 ದಿನಗಳ ಜರ್ನಿ, 2 ದಿನ ಟ್ರೈನಲ್ಲಿ ಜರ್ನಿ ಮಾಡಿದ್ರೆ, ಇನ್ನು 3 ದಿನ ಸುತ್ತಾಡೋದು, ಮತ್ತು ಹಾಗೆ ಇನ್ನೂ 2 ದಿನ ಟ್ರೈನಲ್ಲೇ ಟ್ರಾವೆಲ್ ಮಾಡ್ತಾ ಇದ್ದು ನನ್ನ ಕೊನೆಯ ವ್ಲಾಗ್ ಮಹಾಕುಂಭಮೇಳದ ಬಗ್ಗೆ. ಟ್ರೈನಲ್ಲಿ ಹೋದರೆ ಈ ಥರ ಒಂದು ಎಕ್ಸ್ಪೀರಿಯೆನ್ಸು ಮಸ್ತಾಗಿರುತ್ತೆ. ಯಾಕೆಂದರೆ ಅಗ್ರಿಕಲ್ಚರ್ ಲ್ಯಾಂಡ್ ಕೂಡ ಆಗಿರ್ಬೋದು, ಗ್ರೀನರಿ ಆಗಿರೋಂಥ ನೇಚರ್ ಆಗಿರ್ಬೋದು, ಮಸ್ತಾಗಿ ನೋಡ್ಕೊಂಡು ಹೋಗ್ಬೋದು. ಬೈಕಲ್ಲೂ ಸಹ ಆರಾಮಾಗಿ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಬಟ್ ಕಾರಲ್ಲಿ, ಟಿ ಬಸ್ಸಲ್ಲಿ ಆಗಿರ್ಬೋದು, TTL ಆಗಿರ್ಬೋದು, ಒಂಥರ ಇಕ್ಕಟ್ಟಿನ ಮನಸ್ಸಿನ ಪರಿಸ್ಥಿತಿಯಲ್ಲಿ ಹೋಗಬೇಕಾಗುತ್ತೆ. ಅದಕ್ಕೋಸ್ಕರ ಟ್ರೈನು ತಪ್ಪಿರೋ ಬೈಕಲ್ಲಿ ಹೋದರೆ ಇನ್ನೂ ಮಸ್ತಾಗಿರುತ್ತೆ, ಅದು ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಈಗ ಬನ್ನಿ ಪ್ರತಿಯೊಬ್ಬರ ಒಪಿನಿಯನ್ ಕೇಳೋಣ. ಮಹಾಕುಂಭಮೇಳಕ್ಕೆ ಆದಂಥ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಮಹಾಕುಂಭ ಅಂತ ನೀವೇ ಕೇಳ್ತಾ ಹೋಗ್ತೀರಾ. ಬನ್ನಿ, ಅದೇ ಹೇಗಿತ್ತು ಮಹಾಕುಂಭಮೇಳದ ಬಗ್ಗೆ ನಿಮ್ಮ ಅನುಭವ? ಜೀವನದಲ್ಲಿ ಮರೆಯಲಾರದ ಅವಿಸ್ಮರಣೀಯ ಸಂದರ್ಭ ಅದು ಸಿಗೋದು ಪೂರ್ವ ಜನ್ಮದ ಪುಣ್ಯ. ಅದು ನಮಗೂ ಪೂರ್ವ ಜನ್ಮದ ಪುಣ್ಯ ಆನಂದ್ರವರಿಂದ ಸಿಕ್ಕೈತೆ. ಅದು ಅಲ್ಲಿ ನಾಗ ಸಾಧುಗಳನ್ನ, ಅಗೋರಿಗಳು ನೋಡ್ಬೇಕಂದ್ರೆ ಅದು ಈ ಸಂದರ್ಭ ಬಿಟ್ರೆ ಬೇರೆ ಸಮಯದಲ್ಲಿ ನಮ್ಗೆ ಅವ್ರ ಆಶೀರ್ವಾದ ಸಿಗೋದಿಲ್ಲ. ಅಲ್ಲಿ ಇದು 144 ವರ್ಷಕ್ಕೊಂದ್ಸಲಿ ಕುಂಭಾಭಿಷೇಕ ಮಾಡೋದ್ರಿಂದ ಅದು ಒಂದು ದೊಡ್ಡ ಪುಣ್ಯ ನಮ್ಗೆ. ಅಲ್ಲೇ ನಮ್ಗೆ ದೇವರ ಆಶೀರ್ವಾದದಿಂದ ಯಾವುದೇ ತೊಂದರೆ ಆಗ್ದಂಗೆ ನಿರ್ವಿಘ್ನವಾಗಿ ಅಲ್ಲಿ ಸ್ನಾನ ಮಾಡಿ ಸಂತೋಷವಾಗಿ ಬಂದಿದ್ದೀವಿ. ನಾವು ಒಂದು ಕುಂಭಮೇಳ ನೋಡೋಣ ಅಂದ್ಬಿಟ್ಟು ಅವ್ರ ದಿವಸದಲ್ಲಿ ಹೊರಟಿದ್ದು. ಆ ಒಂದು ಇತಿಹಾಸದಲ್ಲೇ ನೋಡ್ಬೇಕಾದ ಒಳ್ಳೆ ಅದ್ಭುತವಾದ ನಮ್ಗೆ ಪ್ರದರ್ಶನ ಆಯ್ತು. ಆ ಸ್ನಾನ ಮಾಡಿದ್ವಿ ಗಂಗಾದಲ್ಲಿ 3 ಸರಿ ಸ್ನಾನ ಮಾಡಿದ್ವಿ. ಶುಕ್ರವಾರ ಒಂದಿನ, ಶನಿವಾರ ಮತ್ತೆ ಗುರುವಾರ 3 ದಿವಸ ಸ್ನಾನ ಮಾಡಿದ್ವಿ. ಸಾಧುಗಳನ್ನೆಲ್ಲ ನೋಡಿದ್ದೀವಿ. ಆ ಒಂದು ನೋಡಿದ್ದೆ ಒಂದು ಅದ್ಭುತ. ಕುಂಭಮೇಳದಲ್ಲಿ ನಡೆಯುವಂತ ಒಂದು ಘಟನೆ ಇಡೀ ಪ್ರಪಂಚದಲ್ಲಿ ಎಲ್ಲೂ ನಡೆಯುವುದಿಲ್ಲ. ಆ ಒಂದು ಕುಂಭಮೇಳವು ಜನರಲ್ಲಿ ಒಂದು ಆತ್ಮಸ್ಥೈರ್ಯ ಮತ್ತು ವಯಸ್ಸಾದವರು, ಹುಡುಗರು, ಮಕ್ಕಳು ಅನ್ನೋದೇನಿಲ್ಲ, ಎಲ್ಲ ಸಮಾನವಾಗಿ ನಡ್ಕೊಂಡು ಓಡಾಡ್ತಾರೆ. ಕಿಲೋಮೀಟರ್ ಗಟ್ಟಲೆ ನಡಿಬೇಕು, ಅದು ಅವರವ್ರ ಶಕ್ತಿ. ಆಮೇಲೆ ಸ್ನಾನಕ್ಕೆ ವ್ಯವಸ್ಥೆ ಭಾರಿ ಚೆನ್ನಾಗಿ ಮಾಡಿದ್ದಾರೆ. ವ್ಯವಸ್ಥೆಯಿಂದ ಎಲ್ಲರೂ ಅನುಕೂಲವಾಗಿ ಹೋಗಿ ಬರ್ತಾ ಇದ್ದಾರೆ. ಹೇಗೆ ಎಕ್ಸ್ಪೀರಿಯನ್ಸ್ ಮಾಡ್ರಿ ಆ ಒಂದು ಮೆಮೊರಬಲ್ ಡೇ? ಹೇಗಿತ್ತು ನಿಮ್ಮ ಪಾಲಿಗೆ? ತುಂಬಾ ಚೆನ್ನಾಗಿತ್ತು. ಸ್ನಾನ ಮಾಡೋಕೆ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದಾರೆ. ಅಂತ ರಶ್ ಇಲ್ಲ, ನೂಕು ನುಗ್ಗಾಟ ಇಲ್ಲ, ಆರಾಮಾಗಿ ಸ್ನಾನ ಮಾಡಿ ಬರ್ಬೋದು. ನಮ್ಮ ಆನಂದ ಪದ್ದತಿಯಿಂದ ದರ್ಶನ ಮಾಡಿ ಒಳ್ಳೆ ಪುಣ್ಯ ಸಿಕ್ಕಿದೆ. 20 ಕಿಲೋಮೀಟರ್ ನಡೆದಿದ್ದೀವಿ. ನಾವು ಚಿತ್ರದುರ್ಗದಿಂದ ಬಂದಿದ್ದೀವಿ. ಯಾರೂ ಹೆದರ್ಬೇಕಾದಂತ ಅಲ್ಲಿ ಆಗಿದೆ ಹೀಗಿದೆ ಅಂತ ಯಾರು ಊಹೆಗಳಿಗೆ ನಂಬೇಡ್ರಿ. ಬಹಳ ತುಂಬಾ ಆರಾಮಾಗಿ ಹೋಗಿ ಬಂದಿದ್ದೀವಿ. ಅಲ್ಲಿದ್ದ ಎಲ್ಲವೂ ಚೆನ್ನಾಗಿ ವ್ಯವಸ್ಥಿತವಾಗಿ ಮಾಡಿದ್ದಾರೆ UP ಸರ್ಕಾರದಿಂದ. ಮತ್ತೆ ಅಲ್ಲಿ ಹೋಗೋವರ್ಗೂನು 15 ಕಿಲೋಮೀಟರ್ ನಡಿಬೇಕು, ಹಾಗೆ ಹೀಗೆ ಅಂತಾರೆ. ಅದೆಲ್ಲ ಅದು ಇರುತ್ತೆ, ಬಟ್ ಅಲ್ಲಿ ಕೇಳ್ಕಂತ ಹೋಗಿ ಅಲ್ಲಿ ಜನಕ್ಕೆ ಬರೋ ಕ್ರೌಡ್ ಮೇಲೆ ಡಿಪೆಂಡ್ ಆಗುತ್ತದಲ್ಲ. ಅಲ್ಲಿ ಲೋಕಲ್ ಅಲ್ಲಿ ಸಿಟಿಯಿಂದ ಪ್ರಯಾಗ್ರಾಜ್ಗೆ ಹೋಗಕ್ಕೆ UP ಗೌರ್ಮೆಂಟ್ ಇಂದ ಬಸ್ಗಳ ವ್ಯವಸ್ಥೆ ಮಾಡಿದ್ದಾರೆ. ಆರಾಮಾಗಿ ಹೋಗ್ಬೋದು. ಇಲ್ಲಿ 20 ಕಿಲೋಮೀಟರ್, 30 ಕಿಲೋಮೀಟರ್ ಅಂತ ಹೆದರ್ತಾರೆ, ಹೇಳ್ತಿದ್ದಾರೆ. ಅದೆಲ್ಲ ಏನು ಹೆದರ್ಕೋಬೇಡಿ. ಅಲ್ಲಿ ಎಲ್ಲ ನೋಡಿದ್ರೆ ಒಂದು 5-6 ಕಿಲೋಮೀಟರ್ ನಡಿಬಹುದು ಅಷ್ಟೇ. ಅಲ್ಲಿ ವ್ಯವಸ್ಥಿತವಾಗಿ ಎಲ್ಲವೂ ಮಾಡಿದ್ದಾರೆ. ಎಲ್ಲವೂ
ತುಂಬಾ ಚೆನ್ನಾಗಿದೆ. ಯಾರು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಮಸ್ಕಾರ. ಹರ ಮಹಾದೇವ್, ಜೈ ಶ್ರೀರಾಮ್. ನಾವು 28ನೇ ತಾರೀಕು ಮಹಾಕುಂಭಕ್ಕೆ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಆದರೆ 29ನೇ ತಾರೀಕು ಸ್ವಲ್ಪ ಅಹಿತಕರಣ ಘಟನೆ ನಡೆದಾಗ ನಮಗೆ ಭಾಳ ಹೆದರಿಕೆ ಆಯಿತು. ಅಲ್ಲಿ ಹೋದಾಗ ಹೇಗಿರುತ್ತೋ ಏನೋ ಅಂತ. ಆಮೇಲೆ ನಾವು ಹೋಗಿ ಅಲ್ಲಿ ಎಲ್ಲರೂ ಪೊಲೀಸವರಾಗಲಿ, ಆಮೇಲೆ ಅಲ್ಲಿರೋ ಲೋಕಲ್ಸ್ ಪೀಪಲ್ಸ್ ಆಗಲಿ ಎಲ್ಲರೂ ಭಾಳ ಸಪೋರ್ಟಿವ್ ಆಗಿದ್ದಾರೆ. ನಾವು ಸರಿಯಾಗಿ ಪ್ಲ್ಯಾನಿಂಗ್ ಮಾಡ್ಕೊಂಡು ಹೋದರೆ ನಮಗೇನು ಸಮಸ್ಯೆ ಆಗಲ್ಲ. ಬೇರೆಯವ್ರ ಮಾತನ್ನ ಕೇಳಬಾರ್ದಲ್ಲಿ ನಮ್ಮ ಪಾಡಿ ನಾವು ಹೋಗ್ಬೇಕು. ಅಲ್ಲಿ ಇರ್ತಾರೆ ಮ್ಯಾನೇಜ್ಮೆಂಟ್ ಮಾಡೋರು ಒಂದು ಮಾತು ಕೇಳ್ಕೊಂಡು ಹೋದರೆ ಮಾತ್ರ ಭಾಳ ಚೆನ್ನಾಗಿದೆ. అంటే ಹೇಗಿತ್ತು ನಿಮ್ಮ ಒಂದು ಮಹಾಕುಂಭಮೇಳದ ಒಂದು ಎಕ್ಸ್ಪೀರಿಯನ್ಸ್? ಎಲ್ಲರಿಗೂ ಹಾಯ್, ತುಂಬಾ ಚೆನ್ನಾಗಿತ್ತು ನಮ್ಮ ಎಕ್ಸ್ಪೀರಿಯನ್ಸು. 24th ನಮ್ಮ ಅಣ್ಣ ಅವರು ನಮ್ಮ ಹಸ್ಬೆಂಡಿಗೆ ಮಾತ್ರ ಬುಕ್ ಮಾಡಿದ್ರು. ನಾವು ಲೇಡೀಸ್ ಎಲ್ಲ ಬಂದ್ರೆ ತುಂಬಾ ಕಷ್ಟ ಆಗುತ್ತೆ ಅಂದ್ರು. ಆದ್ರೂ ನಾವು 3 ಜನ ಫ್ರೆಂಡ್ಸ್ ಧೈರ್ಯ ಮಾಡ್ಕೊಂಡು ಹೊರಟ್ವಿ. 28th ಇಂದ ಸ್ಟಾರ್ಟ್ ಆಯ್ತು ನಮ್ಮ ಜರ್ನಿ. ನಾವು 30th ಅಲ್ಲಿ ಹೋಗಿ ರೀಚ್ ಆದ್ವಿ. ಅಲ್ಲಿ ಹೋದ್ರೆ ನಮಗೆ ಅಲ್ಲಿ ಝಾನ್ಸಿಯಿಂದ ಪ್ರೈವೇಟ್ ಬಸ್ ಇಂದ ನಾವು ಸೀದಾ ಇದಕ್ ಬಂದ್ವಿ, ಪ್ರಯಾಗ್ರಾಜಿಗೆ ಬಂದ್ವಿ. ಪ್ರಯಾಗ್ರಾಜ್ ನಲ್ಲಿ ನಮಗೆ ಪೊಲೀಸ್ನವ್ರು ಬಂದು ಗೌರ್ಮೆಂಟ್ ಬಸ್ನೇ ಹತ್ರಿ, ಸೀದಾ ನಿಮಗೆ ಘಾಟ್ ಹತ್ರನೇ ಬಿಡ್ತಾರೆ ಅಂದ್ರು. ಗೌರ್ಮೆಂಟ್ ಬಸ್ಸಿಂದ ಸೀದಾ ನಾವು ಘಾಟ್ ಹತ್ರ ಬಂದ್ವಿ. ಘಾಟಿಂದ ನಮಗೆ ಒಂದು ಪ್ರೈವೇಟ್ ರೂಮ್ ಸಿಕ್ತು. ಪ್ರೈವೇಟ್ ರೂಮ್ ನಲ್ಲಿ ನಾವು ಒಂದು 9 ಮೆಂಬರ್ಸ್ ಅಲ್ಲೇ ಸ್ಟೇ ಆದ್ವಿ. ಪರ್ ಹೆಡ್ 1000 rupees ತಗೊಂತಾರೆ, 1 day ಚಾರ್ಜ್ ಅದು. ಅಲ್ಲಿಂದ ನಮಗೆ ಒಬ್ರು ಆಟೋದವರು ಚೆನ್ನಾಗಿ ಸಿಕ್ಕಿದ್ರು. ಅವರು ಸೀದಾ ನಮ್ಗೆ ಅರೇಲಿ ಘಾಟ್ ಹತ್ರ ಡ್ರಾಪ್ ಮಾಡಿದ್ರು. ಬೆಳಗ್ಗೆ 5:30ಗೆ ಹೋಗ್ಬಿಟ್ಟಿದ್ವಿ. ಅಷ್ಟೊತ್ತಿಗೆ ಹೋಗ್ರಿ, ಸ್ನಾನ ತುಂಬ ಚೆನ್ನಾಗಾಗುತ್ತೆ. 5:30ಇಂದ ಅಲ್ಲೆಲ್ಲ ಲೇಡೀಸಿಗೆಲ್ಲ ಚೇಂಜಿಂಗ್ ರೂಮ್ ಇದೆ, ಚೇಂಜ್ ಮಾಡ್ಕೋಬಹುದು. ಮಕ್ಕಳನ್ನು ಕರ್ಕೊಂಡು ಹೋಗ್ರಿ. ನಾವು ತುಂಬ ಹೆದರ್ಕೊಂಡಿದ್ವಿ, ಆದರೆ ಮಕ್ಕಳನ್ನು ಕರ್ಕೊಂಡ್ಬರ್ತಿದ್ದಾರೆ. ತುಂಬ ಚೆನ್ನಾಗಿತ್ತು. ಅಲ್ಲಿಂದ ಎಲ್ಲ ನೋಡೋ ಪ್ಲೇಸಸ್ಸು ಚೆನ್ನಾಗಿದ್ದಾವೆ. ಒಳ್ಳೆ ಎಕ್ಸ್ಪೀರಿಯನ್ಸು, ಯಾರು ಮಿಸ್ ಮಾಡ್ಕೋಬೇಡ್ರಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ಎಕ್ಸ್ಪೀರಿಯನ್ಸು ಕುಂಭಮೇಳದು ಹೇಳ್ಬೇಕಂದ್ರೆ ಎಲ್ಲರೂ ಹೋಗ್ಬೋದು, ಏನು ತೊಂದರೆ ಇಲ್ಲ. ನಮಗಂತೂ ಬಹಳ ಅನುಕೂಲ ಆಗಿದೆ. ಅಲ್ಲಿ UP ಸರ್ಕಾರ ಬಹಳ ಅಂದ್ರೆ ಬಹಳ ಚೆನ್ನಾಗಿ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ. ಎಲ್ಲಾ ಕಡೆ ಯಾವ್ದು ತೊಂದರೆ ಇಲ್ಲ. ಪೊಲೀಸವರಾಗ್ಲಿ, ಆಟೋದವರಾಗ್ಲಿ ಎಲ್ಲಾರ್ಗು ಹೆಲ್ಪ್ ಮಾಡ್ತಿದ್ದಾರೆ. ಏನ್ ಕೇಳಿದ್ರು ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ. ಅಡ್ರೆಸ್ಗಳು ಹೇಳ್ತಾರೆ. ಘಾಟ್ಗಳು ಬಹಳ ಮಾಡಿದ್ದಾರೆ. ಎಲ್ಲಾ ಘಾಟಲ್ಲೂ ರಶ್ ಇಲ್ಲ. ಸುಮ್ನೆ ಎಲ್ಲೋ ಒಂದ್ ಕಡೆ ಹೋಗಿ ಎಲ್ಲಾರು ತಪ್ಪು ಅವ್ರವ್ರ ಅಭಿಪ್ರಾಯ ತಿಳಿಸ್ತಿದ್ದಾರೆ. ಎಲ್ಲಾ ಘಾಟ್ಗಳಲ್ಲೂ ಆರಾಮಾಗಿದೆ, ಆರಾಮಾಗಿ ಮಾಡ್ಕೊಂಡ್ ಬರ್ಬೋದು. ಹೆಣ್ಮಕ್ಳು ಬರ್ತಾ ಇಲ್ಲ ಎದುರ್ಕೊಂಡು, ಬರೀ ಗಂಡ್ಮಕ್ಳು ಅಷ್ಟೇ ಬರ್ತಿದ್ದಾರೆ. ಆ ತರ ಮಾಡಬೇಡಿ, ಫ್ಯಾಮಿಲಿ ಸಮೇತ ಬನ್ನಿ. ನಾವು ನಮ್ಮ ಮಗನ್ನೂ ಕರ್ಕೊಂಡ್ ಬಂದಿದೀವಿ. ಯಾವ್ದು ಎಲ್ಲೂ ತೊಂದರೆ ಆಗಿಲ್ಲ, ತುಂಬಾ ಚೆನ್ನಾಗಿದೆ. ನಾವು 30 ಜನದ ಮೇಲೆ ಹೊರಟಿದೀವಿ. ಎಲ್ಲೂ ಯಾರಿಗೂ ಏನು ತೊಂದರೆ ಆಗಿಲ್ಲ. ಅರೇಲಿ ಘಾಟ್ ಅಂತ ಹೋಗಿದ್ವಿ. ಬೋಟಿಂಗ್ ವ್ಯವಸ್ಥೆ ಆಗ್ಲಿ, ಮತ್ತೊಂದಾಗ್ಲಿ ಎಲ್ಲ ಚೆನ್ನಾಗಿದೆ. ಮೋದಿಜಿ ಅವ್ರಿಗೆ, ಯೋಗಿನಾಥ್ ಅವ್ರಿಗೆ ಎಲ್ಲರಿಗೂ ಧನ್ಯವಾದಗಳು. ಆರಾಮಾಗಿ ಹೋಗಿ ಆರಾಮಾಗಿ ಬಂದ್ವಿ. ಅಂಕಲ್, 144 ವರ್ಷಕ್ಕೊಮ್ಮೆ ಬರುವಂತ ಮಹಾಕುಂಭಗಳ ಬಗ್ಗೆ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಆ ಒಂದು ಅನುಭವನ ನಮಗೊಂದು ಸ್ವಲ್ಪ ಶೇರ್ ಮಾಡ್ತೀರಾ? ಅಲ್ಲಿನ ಪೊಲೀಸ್ ಅವರು ಎಲ್ಲ ಸಪೋರ್ಟ್ಗಳು, ಎಲ್ಲ ಗೈಡೆನ್ಸ್ ಎಲ್ಲ ಚೆನ್ನಾಗಿದೆ. ಮತ್ತು ಅಲ್ಲಿಂದ ಅವರೆಲ್ಲರೂ ಗುಡ್ ಗೈಡೆನ್ಸಿಂದನೇ ಕಳಿಸ್ತಿದ್ದಾರೆ. ಗೌರ್ಮೆಂಟ್ ಬಸ್ಸಿಂದ ಹೋದರೆ ಭಾರಿ ಒಳ್ಳೆಯದು. ಯಾಕೆಂದರೆ ಡೈರೆಕ್ಟ್ ನಮಗೆ ನೈನಿ ಸ್ಟಾಪು. ಅಲ್ಲಿಂದ ನಿಮಗೆ ವಾಕಬಲ್ 2 kilometers ನೀವು ಜಾಯ್ನ್ ಆಗ್ಬೋದು ಕುಂಭಮೇಳಕ್ಕೆ. ಬಟ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಬಟ್ ಅಲ್ಲಿ ಮಾರ್ನಿಂಗ್ ನಾವು ನೆಕ್ಸ್ಟ್ ಡೇ ಮಾರ್ನಿಂಗ್ 6 o'clock ಹಂಗೆ ಹೋದ್ವಿ. 6 o'clock ಹೋದಾಗ ಅಲ್ಲಿ ಬೋಟಿಂದ ಹಿಡ್ಕೊಂಡು ಎಲ್ಲವೂ ಚೆನ್ನಾಗಿದೆ. ಅಲ್ಲಿ 500 rupees ಪರ್ ಬೋಟ್ ಅಂತಾರೆ ಪರ್ ಪರ್ಸನ್. ಅದು ಚೆನ್ನಾಗಿದೆ. ಡೈರೆಕ್ಟ್ ಸಂಗಮಕ್ಕೆ ಕರ್ಕೊಂಡೋಗಿ ಅಲ್ಲಿ ಒಂದು 1/2 hourರಿಂದ ನಮ್ಮ ಸ್ನಾನ ಆದ್ಮೇಲೆ ರೀಡಾಗಿ ಕರ್ಕೊಂಬಂದು ಜಾಯಿನ್ ಮಾಡ್ಕೋಬೋದು. ಬಟ್ ಎಕ್ಸ್ಪೀರಿಯನ್ಸ್ ಎಲ್ಲ ಭಾರಿ ಚೆನ್ನಾಗಿದೆ. ನಮಸ್ತೆ. ಮಹಾಕುಂಭಮೇಳ 2025 ಒಂಥರ ನಮ್ಮ ಮೆಮೊರೇಬಲ್ ಮೆಮೊರಿ ನಮ್ಮ ಲೈಫ್ ಟೈಮಲ್ಲಿ. ಎಲ್ಲ ತುಂಬ ಚೆನ್ನಾಗಿ ಬಂತು. ಮತ್ತು ಬಸ್ ವ್ಯವಸ್ಥೆ, ಆಟೋ ವ್ಯವಸ್ಥೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಎವ್ರಿಥಿಂಗ್ ಇಸ್ ವೆರಿ ನೈಸ್ ಇಫ್ ಯು ಗೋ ಅಲಾಂಗ್ ವಿತ್ ದ ರೂಲ್ಸ್ ಅಷ್ಟೇ. ಟೈಮ್ ಟು ಟೈಮ್ ಕರೆಕ್ಟ್ ಪಿಕಪ್ ಮಾಡ್ಕೋಬೇಕು ಅಷ್ಟೇ. ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಂಡ್ರೆ ಎವ್ರಿಥಿಂಗ್ ಈಸಿ. ನಮಸ್ಕಾರ. ನನ್ನ ಹೆಸರು ನಂಜುನ್ ಸ್ವಾಮಿ ಅಂತೇಳಿ, ಜಾಮಗುಳ್ನವ್ರು. ನಾವು ಮೂಲತಃ ಕುಂಭಮೇಳ ನಾವು ಫಸ್ಟ್ ಅಂದ್ಕೊಂಡಿದ್ವಿ ಬರೀ ಸ್ನಾನ ಮಾಡಬಾರ್ದು ಅಷ್ಟೇ ಕುಂಭಮೇಳ ಅಂದ್ಕೊಂಡಿದ್ವಿ. ಅದ್ರಲ್ಲಿ ಹೋದ್ಮೇಲೆ ಗೊತ್ತಾಗಿತ್ತು ನಮಗೆ ಕುಂಭಮೇಳ ಅಂದರೆ ಏನು, ಅದು ಮಹಾ ತೀರ್ಥ ಅಂತೇಳಿ ಗೊತ್ತಾಯಿತು. ಏನು ಮಾಡಿದೆ, ಎಲ್ಲ ಫ್ರೆಂಡ್ಸ್ ಕೇಳ್ತಾ ಬಂದ್ವಿ. ಯಾಕಂದರೆ ಒಬ್ಬರು ಚೆನ್ನಾಗಿಲ್ಲ ಅಂತೇಳಿ ಎಲ್ಲ ಗ್ರೂಪಲ್ಲಿ ಹೋಗೋಣ ಅಂತೇಳಿ ಎಲ್ಲ ಹೊರಟ್ವಿ. ಮತ್ತೆ ನಮ್ಮ ಮಿಸ್ಸಸ್ ಅವ್ರ ಅಣ್ಣ ಅವ್ರಿಗೆ ಹೇಳಿದ್ವಿ. ಅವರು ಅವ್ರ ಮಿಸ್ಸಸ್ಸು ಮತ್ತು ಅವ್ರ ಫ್ರೆಂಡ್ಸು ಫುಲ್ಲು ಕುಟುಂಬ ಸಮೇತರಾಗಿ ಹೋದ್ವಿ. ತುಂಬ ಚೆನ್ನಾಗಿತ್ತು. ಫ್ಯಾಮಿಲಿ ರೇಂಜಲ್ಲೇ ಹೋಗಿದ್ವಿ ನಾವು. 400 rupees ನಮಗೆ ತಗೊಂಡ್ರು ಪರ್ ಹೆಡ್. ನಾವು 8 ಜನ ಹೋಗಿದ್ವಿ. 3200 ಕೊಟ್ಟು ನಾವು ಆ ಸಂಗಮದಲ್ಲಿ ನಿಂತ್ಕೊಂಡು ಪೂಜೆ ಎಲ್ಲ ಮುಗಿಸಿ ಸ್ನಾನ ಮಾಡ್ಬಿಟ್ವಿ. ತುಂಬ ಚೆನ್ನಾಗಿತ್ತು ಸರ್, ಒಳ್ಳೆ ಅನುಭವ ಆಯಿತು. ಅದು ಸ್ನಾನ ಮಾಡಿ ಆದ್ಮೇಲೆ ನಮ್ಗೆ ಅನಿಸ್ತು ಫುಲ್ ರೋಮಾಂಚನ ಆಯ್ತು. ಅಷ್ಟು ಚಳಿ ಇದ್ರು ನಮಗೆ, ಮತ್ತೆ ಚಳಿ ಅಂತ ಮತ್ತೆ ಅನಿಸ್ಲಿಲ್ಲ ನಮಗೆ. ಅದು ನೋಡ್ತಾ ಇದ್ರೆ ತುಂಬಾ ಚೆನ್ನಾಗಿ ಡೆವಲಪ್ ಎಲ್ಲ ಸಿಸ್ಟಮ್ ಮಾಡಿದ್ದಾರೆ.
ಪ್ರತಿಯೊಂದು ಜಾಗದಲ್ಲೂ ಪೊಲೀಸ್ನವರು ಮತ್ತು ಮಿಲಿಟರಿಯವರು ನಿಂತಿದ್ದಾರೆ. ಯಾಕಂದರೆ ಮೌನಿ ಅಮಾವಾಸ್ಯೆಯಲ್ಲಿ ಸುಮಾರು ಘಟನೆಗಳು ನಡೀತು, ಆ ಥರ ಆಗಬಾರ್ದು ಅಂತೇಳಿ ಭಾಳ ಅನುಕೂಲ ಮಾಡಿಕೊಟ್ಟಿದ್ದಾರೆ ಸರ್ಕಾರದವರು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್. ಯಾವ ರೀತಿ ಮುಂದೆ ತೊಂದರೆ ಆಗ್ದಂಗೆ ಮತ್ತು ಜನಗಳು ಏನಂದರೆ ಕುಟುಂಬ ಸಮೇತರಾಗಿ ಬಂದು ಎಲ್ಲ ಪುಣ್ಯವಂತರಾಗಬೇಕು ಅಂತ ನಾನು ಕೇಳ್ಕೊಳ್ತೀನಿ ಸರ್. ಮತ್ತು ಊಟದ ವಿಚಾರಕ್ಕೆ ಬಂದರೆ ಸ್ವಲ್ಪ ನಾರ್ತ್ ಇಂಡಿಯನ್ ಫುಡ್ಡು ಅಡ್ಜಸ್ಟ್ ಆಗುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಲೇಬೇಕು. ಯಾಕಂದರೆ ನಮ್ಮ ಫ್ಯಾಮಿಲಿನಲ್ಲಿ 10 ಜನ ಬಂದಾಗ ಎಷ್ಟು ನಮಗೆ ಸಮಸ್ಯೆ ಆಗುತ್ತೋ, ಇಲ್ಲಿ ಕೋಟ್ಯಾಂತರ ಜನ ಬರ್ತಾರೆ, ಕೋಟ್ಯಾಂತರ ಜನ. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ದಯವಿಟ್ಟು ಯಾರು ಏನು ಅಂದ್ಕೊಂಡೆ ಎಲ್ಲ ಬಂದು ಪುನೀತರಾಗಬೇಕಂತ ಕೇಳ್ಕೊತೀನಿ. ಜೈ ಶ್ರೀರಾಮ್. ಒಂದೇ ನಿಮಿಷ, ನಾವು ಅರಿಲಿ ಘಾಟಿಂದ ಬೋಟಲ್ಲಿ ಹೋದ್ವಿ. ಬೋಟಲ್ಲಿ ಹೋಗ್ಬೇಕಾದ್ರೆ ಬಹಳ ಪಕ್ಷಿಗಳು, ಸಾವಿರಾರು ಪಕ್ಷಿಗಳು ಇರ್ತವೆ ಅಲ್ಲಿ. ನಾವು ಬರೀ ಕೈಯಲ್ಲಿ ಹೋಗ್ಬಾರ್ದಲ್ಲಿ, ಸ್ವಲ್ಪ ಖಾರ, ಮಂಡಕ್ಕಿ ಸಾಧ್ಯವಷ್ಟು ತಗೊಂಡ್ರಿ. 1 kg ತಗೊಂಡೋಗ್ರಿ, 2 kg ತಗೊಂಡೋಗ್ರಿ, 1/4 kg ತಗೊಂಡೋಗ್ರಿ. ತಗೊಂಡೋಗಿ ಕಾಕ್ರಿ ಅವೆಲ್ಲ ಬಂದು ತಿಂತವೆ. ನೀವು ನೋಡೋಕ್ಕೂ ಆನಂದ ಆಗುತ್ತೆ, ಅವಕ್ಕೂ ಊಟ ಆಗುತ್ತೆ. ಅದು ಮಾತ್ರ ಮರಿಬೇಡ್ರಿ.